ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಗಾರ್ಡನ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನು ವಿಶೇಷ ಇಲ್ಲ, ಸುಮ್ಮನೆ ಮೇಲ್ಗಡೆ ಬಂದಿದ್ದೆ, ಆಗ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಅಂದರೆ ಎಲ್ಲ ಇದು ನಲ್ಲಿಕಾಯಿ, ಕಿರ್ನಲ್ಲಿಕಾಯಿ ಸರಿಯಾಗಿ ಗಿಡಕ್ಕೆ ನೀರು ಹಾಕ್ತೆ ಎಲ್ಲ ಒಣಗೋಗಿ ಮತ್ತೆ ಚಿಗುರ್ತಾ ಇದೆ. ನನ್ನ ಹತ್ರ ಜಾಸ್ತಿ ಮಲ್ಲಿಗೆ ಗಿಡನೇ ಇರೋದು, ಎಲ್ಲ ಮಲ್ಲಿಗೆ ಗಿಡ. ಇದು ಎಲ್ಲ ಮಲ್ಲಿಗೆ ಗಿಡ. ಇದು ಏನು ಸ್ಮೆಲ್ ಬರಲ್ಲ, ಇದು ಮಲ್ಲಿಗೆ ಅಂತ ಹೇಳ್ತಾರೆ, ಆದರೆ ಸ್ಮೆಲ್ ಬರಲ್ಲ. ಎಲ್ಲ ಮಲ್ಲಿಗೆ ಗಿಡನೇ ಜಾಸ್ತಿ ಇದೆ. ಯಾಕೆ ಇದಕ್ಕೆ ಮೇಂಟೆನೆನ್ಸ್ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಇದು ದಾಸವಾಳ, ಮಾಮೂಲಿ ದಾಸವಾಳ. ಇದು ಅಷ್ಟೇ ಮಲ್ಲಿಗೆ ಗಿಡನೇ. ನುಗ್ಗೆ ಗಿಡ ಬಿಡ್ತಾ ಇದೆ, ಆದರೆ ನಾನು ಏನು ಸರಿಯಾಗಿ ಅದನ್ನು ನೋಡ್ಕೋತಾ ಇಲ್ಲ. ಇಲ್ಲೂ ಒಂದು ಬಂದಿದೆ, ಇದು ಪಾರಿಜಾತ. ಅದೇ ಉದುರ್ತಾ ಇರುತ್ತೆ, ಹೂವು ಚೆನ್ನಾಗಿ ಬಿಡುತ್ತೆ. ಎಲ್ಲ ಈಗ ಮಲ್ಲಿಗೆ ಗಿಡಗಳು ಫುಲ್ಲು ಚಿಗುರ್ತಾ ಇದೆ. ಎಲ್ಲ ಕಟ್ ಮಾಡಿಬಿಟ್ಟು ಹೋಗಿದ್ದೆ, ಎಲ್ಲ ಈಗ ಸಿಗ್ತದೆ. ಸೀಬೆ ಗ್ರಾಫ್ಟೆಡ್ ಗಿಡ ಮೊದಲು ಒಂದು ಎರಡು ಬಿಟ್ಟಿತ್ತು, ಚೆನ್ನಾಗಿತ್ತು ತುಂಬ. ಈಗ ಎಲ್ಲ ಚೆನ್ನಾಗಿ ಹೂ ಕಚ್ಚಿದೆ. ಚಿಕ್ಕ ಗಿಡನೇ ಆದರೂ ಬರುತ್ತೆ. ಸಪೋಟ ನೋಡಿ ಮಾಡಿದೆ, ಗಣಗ್ಲೆ. ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ. ಇದು ಅದೇ ಪಾಟಲ್ಲಿ ಹುಟ್ಟಿದೆ. ಅದನ್ನು ನಮ್ಮ ತಾಯಿ ನಮ್ಮ ಮನೆಗೆ ತಂದು ಕೊಡು ಅಂತ ಹೇಳ್ತಿದ್ದಾರೆ, ತಗೊಂಡೋಗಿ ಕೊಡಬೇಕು. ಇದೆಲ್ಲ ಮಲ್ಲಿಗೆ ಗಿಡಗಳೇ. ನಾನು ಜಾಸ್ತಿ ಮಲ್ಲಿಗೆ ಗಿಡನೇ ಹಾಕಿದ್ದೀನಿ, ತುಂಬ ಮಲ್ಲಿಗೆ ಗಿಡಗಳೇ ಹಾಕಿದ್ದೀನಿ ನೋಡಿ. ಇದೆಲ್ಲ ಮಲ್ಲಿಗೆ ಗಿಡ, ಎಲ್ಲ ಚೆನ್ನಾಗಿ ಚಿಗುರಿದೆ. ಇದು ಸಪೋಟ ನೋಡಿ, ಎಲ್ಲ ಹಣ್ಣು ಬಿಟ್ಟಿದೆ. ಒಂದು 10-15 ಹಣ್ಣಿದೆ, ಇನ್ನೂ ಸ್ವಲ್ಪ ಬಲಿಬೇಕು. ಹಣ್ಣು ಕಿತ್ತಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಇದು ನಿಮಗೆ ಗೊತ್ತಿರ್ಬೋದು, ಗಣಿಕೆ ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ಕೆಮ್ಮಲ್ಗೆ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರೋ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲ ಹುಳ ಬಂದುಬಿಟ್ಟಿತ್ತು, ಅದಕ್ಕೆ ಕಿತ್ತಿಲ್ಲ. ಫುಲ್ಲು ಹಣ್ಣು ಬಿಟ್ಟಿದೆ. ಇದು ಮಾವಿನ ಗಿಡ, 3 ವರ್ಷ ಆಯಿತು, ಏನು ಅದು ಹಾಗೆ ಇದೆ, ಏನು ಬಿಟ್ಟಿಲ್ಲ. ಇದು ನೆಲ್ಲಿಕಾಯಿ ಗಿಡ, ನೀರು ಹಾಕ್ತೆ ಒಣಗೋಗಿರೋದು, ಚಿಗುರ್ತಾ ಇದೆ. ಇದು ರೆಡ್ ಚಕೋತ ಹಾಕಿದ್ದೀನಿ, ಬಕೆಟಲ್ಲಿ ಹಾಕಿದ್ದೀನಿ. ಇಲ್ಲಿ ಮೂಸಂಬೆ ಬಿಟ್ಟಿತ್ತು 3, ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಇದೆಲ್ಲ ಶೋ ಗಿಡಗಳು. ನಾನು ಇಲ್ಲಿ ಮೈಸೂರಲ್ಲಿ 2 ಕಡೆನೂ ಓಡಾಡೋದ್ರಿಂದ ಗಿಡಗಳನ್ನ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಯ್ತಿಲ್ಲ. ಈಗ ನೋಡ್ತಾಯಿದ್ದೀನಿ, ಇದೆಲ್ಲ ಉದುರಿ ಹೊಸ ಗಿಡ ಚಿಗುರು ಎಲೆ ಬರ್ತಾಯಿದೆ. ಇದೆಲ್ಲ ಉದುರೋಗಿ ಬೇರೆ ಬರುತ್ತೆ. ಇದು ನೇರಳೆ ಗಿಡ ತಾನೇ ಹುಟ್ಟಿತ್ತು, ಅದನ್ನು ತೆಗೆದು ನೆಟ್ಟಿದ್ದೀನಿ, ದೊಡ್ಡದಾಗಿ ಬಂದಿದೆ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇವೆಲ್ಲ ಪಾಟ್ ಖಾಲಿ ಇದೆ, ಇವೆಲ್ಲ ತರಕಾರಿ ಪಾಟ್ಗಳು. ಇಲ್ಲಿಗೆಲ್ಲ ನಾನು ಬರೀ ತರಕಾರಿ ಗಿಡ ಮಾತ್ರ ಹಾಕ್ತೀನಿ. ಇದು ಬಟರ್ ಫ್ರೂಟು ಹಾಕಿದ್ದೀನಿ, ಬಟರ್ ಫ್ರೂಟ್ ಹಾಕಿದ್ದೀನಿ. ಇದು ಬಟರ್ ಫ್ರೂಟೇ, ಇದು ಬಟರ್ ಫ್ರೂಟ್ ಈಗ ಹಾಕಿದ್ದೀನಿ. ಇವೆಲ್ಲ ನೋಡಿ, ಇದು ಗಣಿಗೆ ಸೊಪ್ಪು. ಹುಳ ಬಂದಿದೆ ಅಂತ ಕಿತ್ತಿಲ್ಲ, ಇಲ್ಲಾಂದರೆ ಕಿತ್ಬಿಟ್ಟು ಸಾಂಬಾರು ಮಾಡಬೇಕಿತ್ತು. ಕನಕಾಂಬ್ರ ಎಷ್ಟು ಕಿತ್ತಾಕಿದ್ರು ಕನಕಾಂಬ್ರ ಬಿಡುತ್ತೆ. ಬೀನ್ಸು ಬಿಟ್ಟು ಕಿತ್ತಿದೆ, ಗಿಡ ಎಲ್ಲ ಕಿತ್ತಾಕಬೇಕು. ಈಗ ಇದು ಬಿಳಿ ನೇರಳೆ ನೋಡಿ, ಎಲ್ಲ ಹೂ ಕಚ್ಚಿದೆ, ಎಲ್ಲ ಕೊಂಬೆಲು ಹೂ ಕಚ್ಚಿದೆ, ಎಲ್ಲ ಕಡೆಯೂ ಕಚ್ಚಿದೆ ನೋಡಿ. ಬಿಳಿ ನೇರಳೆ ಇದು ದೊಡ್ಡದಾಗಿ ಬೆಳೆದಿದೆ, ಚೆನ್ನಾಗಿದೆ. ಇಲ್ಲೆಲ್ಲ ಬರೀ ಶೋ ಗಿಡಗಳು. ಇದು ಗಣಿಕೆ ಸೊಪ್ಪು. ಯಾವುದು ಗಿಡ ಬಂದಿರೋದ ನಾನು ಯಾವುದು ಕಿತ್ತು ಬಿಸಾಕಲ್ಲ, ಹಾಗೆ ಬೆಳೆಸ್ತೀನಿ. ಸೊಪ್ಪು ಚೆನ್ನಾಗಿ ಸಿಗುತ್ತೆ ನೋಡಿ, ಎಲ್ಲ ಚಿಗುರ್ತಾ ಇದೆ. ಮತ್ತು ಇದೆಲ್ಲ ಗುಲಾಬಿ ಗಿಡ, ಸರಿಯಾಗಿ ನೀರು ಹಾಕ್ತೆ. ನಾನು ಇಲ್ಲಿ ನರಸೀಪುರ ಮತ್ತು ಮೈಸೂರು 2 ಕಡೆನೂ ಹೋಗ್ತಾ ಇರೋದ್ರಿಂದ ನಾನು ಅಲ್ಲೂ ನೋಡ್ಕೊಳಕ್ಕೆ ಆಗ್ತಾಯಿಲ್ಲ. ನೀರು ಹಾಕಕ್ಕೆ ಮಾತ್ರ ವ್ಯವಸ್ಥೆ ಮಾಡಿದ್ದೀನಿ, ಅದರಿಂದ ನೀರು ಹಾಕಿದ್ರೆ ಗಿಡ ಎಲ್ಲ ಉಳ್ಕೊಂಡಿದೆ.
ನಾನು ವಾರಕ್ಕೊಂದ್ಸರಿ ಬಂದು ಎಲ್ಲನೂ ನೋಡಿಕೊಂಡು ಗಿಡ ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಇದು ನಂದಿ ಬಟ್ಲು. ಇದು ಎಲ್ಲ ಶೋ ಗಿಡಗಳು, ಚಿಗುರುತ್ತೆ, ಒಣಗುತ್ತೆ, ಚಿಗುರುತ್ತೆ. ಎಲ್ಲ ಪಾಮ್ ಗಿಡಗಳನ್ನೇ ಜಾಸ್ತಿ ಆಗಿದ್ದೀನಿ, ಮೇಂಟೆನೆನ್ಸು ಕಡಿಮೆ ಅಂತ ಶೋಗೆ ಅವೇ ಹಾಕಿದ್ದೀನಿ. ಇದು ದಾಸವಾಳ, ಆಗಾಗ ಒಂದೊಂದು ಹೂ ಬಿಡುತ್ತೆ ಅಷ್ಟೇ. ಇದು ಶೋ ಗಿಡ, ಶೋ ಗಿಡಗಳೇ ಎಲ್ಲ. ಈ ಕಡೆ ಎಲ್ಲ ಈ ಸೈಡೆಲ್ಲ ಬರೀ ನಾನು ಶೋ ಗಿಡನೇ ಜಾಸ್ತಿ ಹಾಕಿರೋದು. ಎಲ್ಲ ಗ್ರಿಲ್ಸ್ ಹಾಕ್ಸಿರೋದ್ರಿಂದ ಕೋತಿಗಳ ಕಾಟ ಇಲ್ಲ. ಅದರಿಂದ ಎಲ್ಲ ನನ್ನ ಗಿಡ, ತರಕಾರಿ ಗಿಡ ಎಲ್ಲ ರಕ್ಷಣೆ ಆಗಿದೆ. ಇಲ್ಲ ಅಂದರೆ ಕೋತಿಗಳಿದ್ದರೆ ಬೋಗನ್ವಿಲ್ಲ ಎಲ್ಲೋ ಕಲರು ಬಿಟ್ಟಿದೆ, ಎಲ್ಲ ಬಿಟ್ಟಿದೆ. ನೋಡಿ, ಈಗ ನಿನ್ನೆ ಬಂದು ನಾನು ಎಲ್ಲ ಗಿಡಕ್ಕೂ ನೀರು ಹಾಕಿ ಮಾಡಿದ್ದೀನಿ. ಈಗ ಬೆಳಗ್ಗೆ ಮೇಲ್ಗಡೆ ಬಂದು ಟೆರಸ್ ಸ್ವಲ್ಪ ಗೂಡಿಸಿದ್ದೀನಿ. ಗಿಡ ಎಲ್ಲ ಎಲ್ಲ ಗಿಡದಲ್ಲೂ ಸಹ ಕಳೆ ಗಿಡಿಸಿದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಗೂಡಿಸ್ಬೇಕು. ಆದರೆ ಎಲ್ಲ ಎಲೆ ಉದುರಿರೋದನ್ನೆಲ್ಲನೂ ತೆಗ್ದಿದ್ದೀನಿ. ನೋಡಿ, ನಾವು ಇಲ್ಲದೇ ಇರೋದಕ್ಕೆ ಗುಲಾಬಿ ಕಿತ್ತು ಕೇಳದೆ ಒಣಗೋಗಿದೆ ಎಲ್ಲ. ಇದು ಬೀನ್ಸು ಸುಮಾರು 1 kg ಸಿಕ್ತು. ಈಗ ಒಂದು ಸಿಕ್ಕಿದ್ರೆ ಒಂದು 50 ಗ್ರಾಮ್ ಅಷ್ಟು ಸಿಗ್ಬೋದು. ಕೀಳಬೇಕು, ಕಿತ್ಬಿಟ್ಟು ಆಮೇಲೆ ಗಿಡನ ಎಲ್ಲ ಕಿತ್ತಾಕ್ಬಿಟ್ಟು ಒಂದು ವಾರ ಪಾಟ್ ಖಾಲಿ ಹಾಗೆ ಬಿಡ್ತೀನಿ. ಇದು ಸಂಪಿಗೆ, ಮೊದಲೊಂದು ಸಂಪಿಗೆ ಹಾಕಿದೆ, ತುಂಬ ನೀರು ಜಾಸ್ತಿ ಆಗಿ ಎಲ್ಲ ಒಣಗೋಯ್ತು. ಈಗ ಮತ್ತೆ ಒಂದು ಸಂಪಿಗೆ ಗಿಡ ತಂದು ಹಾಕಿದ್ದೀನಿ, ಬಿಡ್ತಾಯಿದೆ. ಏನೇ ಆಗಲಿ ಗಿಡ ನಾವು ಹಾಕಿದ್ಮೇಲೆ ಅದನ್ನು ಕೇರ್ ನಾವೇ ತೊಗೋಬೇಕು. ನಾವು ಆಗಲ್ಲ ಅಂತ ಬಿಟ್ಟರೆ ಹೀಗೆ ಆಗೋದು. ಇಲ್ಲೂ ಎಲ್ಲ ಸುಮಾರು ಪಾಟ್ ಖಾಲಿ ಇದೆ. ಅಂಜೂರ ಇದು ಒಣಗ್ತಾ ಇದೆ, ಉಡ್ತಾ ಇದೆ. ನೋಡಬೇಕು, ಅಷ್ಟೇ ಇದೆ ಗಿಡ, ಮೇಲಕ್ಕೆ ಬಂದಿಲ್ಲ. ಇದಿಷ್ಟು ಒಂದು ತರಕಾರಿ ಸ್ಪಾಟ್ ಇವೆಲ್ಲ. ಇಲ್ಲಿ ನಾನು ತರಕಾರಿಗೆ ಸಂಬಂಧಪಟ್ಟ ಗಿಡಗಳು ಮಾತ್ರ ಹಾಕೋತೀನಿ. ಮಧ್ಯ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀನಿ. ಇದು ನಂದಿ ಬಟ್ಲು, ಇದರಲ್ಲಿ ಯಾವಾಗಲೂ ಹೂವು ಬರ್ತಾನೆ ಇರುತ್ತೆ. ಇದೆಲ್ಲ ನಂದಿ ಬಟ್ಲು. ಇದು ಡ್ರ್ಯಾಗನ್ ಫ್ರೂಟು, ತುಂಬ ಉದ್ದಕ್ಕೆ ಎಬ್ಕೊಂಡೋಗಿದೆ. ಇದಕ್ಕೆ ನಾನು UPVC ಪೈಪಲ್ಲಿ ಸ್ಟ್ಯಾಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ದಾಸವಾಳ, ಇದು ಮಾಮೂಲಿ ದಾಸವಾಳ, ಹೂ ಬಿಡುತ್ತೆ. ಇದು ಸಣ್ಣ ಸಣ್ಣ ದಾಸವಾಳ, ಬಿಳಿ ಗಣಗ್ಲೆ. ಇದೆಲ್ಲ ಮಲ್ಲಿಗೆ ಗಿಡನೇ, ಮೊದಲು ತೋರಿಸಿದ್ದೀನಿ. ಇಲ್ಲೆಲ್ಲ ಮಲ್ಲಿಗೆ ಗಿಡನೇ ಜಾಸ್ತಿ ಹಾಕಿದ್ದೀನಿ. ಇನ್ನೂ ತಂದು ಖಾಲಿ ಇರೋ ಪಾಟ್ಗಳಿಗೆಲ್ಲ ಮಲ್ಲಿಗೆ ಗಿಡನೇ ಹಾಕಬೇಕು. ಎಲ್ಲ ಶೋ ಗಿಡಗಳು ನೋಡಿ. ಇದು ಸೀಬೆ ಗಿಡ, ಇದು ಸೀಬೆ ಗಿಡ. ನನ್ನ ತಮ್ಮ ಜಮೀನಿಗೆ ಹಾಕಬೇಕು ಅಂತಂದು ಹಾಗೆ ಇಟ್ಟಿದ್ದ. ಅದಕ್ಕೆ ಒಣಗೋಗುತ್ತೆ ಅಂತ ನಾನು ತಂದು ಪಾಟಲ್ಲಿ ಹಾಕಿದ್ದೀನಿ. ಹಾಗೆ ಚಿಗುರ್ತಾ ಇದೆ ಎಲ್ಲ. ಇದು ಸೇಬಿನ ಗಿಡ, ಹೂ ಬಿಟ್ಟಿದೆ, ಮೇಲ್ಗಿಡನೂ ಬಿಟ್ಟಿದೆ. ನೋಡಬೇಕು ಎಷ್ಟರ ಮಟ್ಟಿಗೆ ನಮ್ಮ ಈ ಒಂದು ವೆದರ್ಗೆ ಸೇಬು ಬಿಡುತ್ತಾ ಅಂತ ಕಾಯ್ತಾಯಿದ್ದೀನಿ. ಗಿಡ ಅಂತೂ ತುಂಬ ಚೆನ್ನಾಗಿ ಚಿಗುರಿದೆ. ಹಣ್ಣು ಬಿಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ರಾಮಫಲ, ಎಲ್ಲ ಮಗ್ಗೆಲ್ಲ ಕಚ್ಚಿತ್ತು, ಆದರೆ ಸರಿಯಾಗಿ ನೀರು ಹಾಕ್ತೆ ಕಾರಣ ನೋಡಿ ಎಲ್ಲ ಹೂ ಬಿಟ್ಟಿತ್ತು, ಎಲ್ಲ ಹಾಳಾಗಿದೆ. ಯಾವುದೇ ಹಣ್ಣಿನ ಗಿಡ ಆಗಲಿ, ಯಾವುದೇ ಹೂವಿನ ಗಿಡ ಆಗಲಿ, ನಾವು ಅದನ್ನು ಎಷ್ಟು ಚೆನ್ನಾಗಿ ಪೋಷಣೆ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಅದಕ್ಕೆ ನಮಗೆ ಪ್ರತಿಫಲ ಸಿಗುತ್ತೆ. ಆದರೆ ನಾವು ಅದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದಾಗ, ದಾಸವಾಳ ನೋಡ್ಕೊಳ್ಳಿಲ್ಲ ಅಂದರೆ ನಮ್ಗೆ ಯಾವುದೇ ರೀತಿಯ ಪ್ರತಿಫಲ ಸಿಗಲ್ಲ. ಇದು ಇವತ್ತಿನ ನನ್ನ ಒಂದು ಗಾರ್ಡನ್ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ನಮಸ್ಕಾರ.